ನಮಸ್ಕಾರ. ಕರ್ನಾಟಕ ಈ ದಿನಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಎಸ್ಸಿ ಒಳ ಮೀಸಲಾತಿ ಜಾರಿಗೆ ವಿಶೇಷ ಸಭೆ ನಡೆಸಬೇಕು. 101 ಜಾತಿಗಳಿಗೂ ನ್ಯಾಯ ಒದಗಿಸುವ ಕೆಲಸ ಸಿಎಂ ಮಾಡಬೇಕು. ಶಾಸಕ ಬಿವೈ ವಿಜಯೇಂದ್ರ ಆಗ್ರಹ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಕೇಸ್. ನಟ ದರ್ಶನ್ ಸೆಲ್ನಲ್ಲೇ ವಾಕಿಂಗ್, ತೆಳುವಾದ ಬೆಡ್ ಮೇಲೆ ಸ್ಲೀಪಿಂಗ್. ರಾಜಾತಿಥ್ಯ ಇಲ್ಲದೆ ಡಿ ಗ್ಯಾಂಗ್ ಫುಲ್ ಸೈಲೆಂಟ್. ಕಸ್ಕೆಬೈಲ್ ಬಳಿಯ ತೋಟದಲ್ಲಿ ಪ್ರತ್ಯಕ್ಷವಾಯಿತು ಕಾಡಾನೆಗಳ ಹಿಂಡು. ಬೇಲೂರು ರೇಂಜ್ಗೆ ಈ ಗುಂಪಿನ ಕಾಡಾನೆಗಳು ಬರುವ ಸಂಭವ. ಗ್ರಾಮದ ನಿವಾಸಿಗಳಲ್ಲಿ ಹೆಚ್ಚಾಯಿತು ಮತ್ತಷ್ಟು ಆತಂಕ. ಎಸ್ಸಿ ಸಮುದಾಯದ 101 ಜಾತಿಗಳಿದ್ದು ಒಳ ಮೀಸಲಾತಿ ಜಾರಿ ಮಾಡುವಾಗ ಯಾವುದೇ ಜಾತಿಗೆ ಅನ್ಯಾಯ ಆಗದಂತೆ ನಿರ್ಣಯ ತೆಗೆದುಕೊಳ್ಳಿ ಎಂದು ಶಾಸಕ ಬಿವೈ ವಿಜಯೇಂದ್ರ ಮುಖ್ಯಮಂತ್ರಿಗಳನ್ನ ಆಗ್ರಹಿಸಿದ್ದಾರೆ. ವಿಧಾನಸೌಧದಲ್ಲಿ ಮಂಗಳವಾರ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ನೀವು ರಾಜ್ಯದ ಮುಖ್ಯಮಂತ್ರಿಗಳು, ಒಳ ಮೀಸಲಾತಿ ವಿಚಾರದಲ್ಲಿ ದೃಢ ನಿರ್ಧಾರ ತೆಗೆದುಕೊಳ್ಳಬೇಕು. ಎಸ್ಸಿ ಸಮುದಾಯದ 101 ಜಾತಿಗಳಿದ್ದು ಯಾವುದೇ ಜಾತಿಗೆ ಅನ್ಯಾಯ ಆಗದಂತೆ ನಿರ್ಣಯ ತೆಗೆದುಕೊಳ್ಳಬೇಕು. ನೀವು ತೆಗೆದುಕೊಳ್ಳುವ ತೀರ್ಮಾನದಿಂದ ನಾಳೆ ಇತರ ಜಾತಿಗಳವರು, ಎಸ್ಸಿ ಸಮುದಾಯದವರು ಬೀದಿಗಿಳಿದು ಹೋರಾಟ ಮಾಡದಂತೆ ನೋಡಿಕೊಳ್ಳಿ. ಎಲ್ಲ ವಿಷಯಗಳನ್ನು ವಿಮರ್ಶಿಸಿ ಸಮರ್ಪಕ ತೀರ್ಮಾನವನ್ನ ರಾಜ್ಯದ ಮುಖ್ಯಮಂತ್ರಿಗಳು ತೆಗೆದುಕೊಳ್ಳಬೇಕು. ಎಲ್ಲ ಗೊಂದಲಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಕಾರಣಕರ್ತರು. ಗೊಂದಲಗಳು, ಸಮಸ್ಯೆಗೆ ಇತಿಶ್ರೀ ಹಾಡುವ ಕರ್ತವ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಿಗಿದೆ. ಅದನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸುತ್ತಾರೆ ಎಂಬ ಅಪೇಕ್ಷೆಯಲ್ಲಿ ನಮ್ಮ ಎಸ್ಸಿ ಸಮುದಾಯ ಇದೆ. ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ಅಧಿಕಾರದಿಂದ ಬಂದಾಗಿನಿಂದ ಒಳ ಮೀಸಲಾತಿ ವಿಷಯದಲ್ಲಿ ಯಾವುದೇ ಒಂದು ತೀರ್ಮಾನ ತೆಗೆದುಕೊಳ್ಳಲಾಗಿಲ್ಲ. ಸರ್ಕಾರವು ಗೊಂದಲದಲ್ಲಿ ಇರುವುದನ್ನು ನಾವು ನೋಡಿದ್ದೇವೆ ಎಂದು ಟೀಕಿಸಿದರು. ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದಾಗಲಿಂದಲೂ ಈ ವಿಚಾರದಲ್ಲಿ ಯಾವುದೇ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಆಗದೇನೆ ಗೊಂದಲದಲ್ಲಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಪರಿಶಿಷ್ಟ ಜಾತಿಗೆ 15% ಇದ್ದದ್ದನ್ನು 17ಕ್ಕೆ ಏರಿಸಿದ್ರು. ಪರಿಶಿಷ್ಟ ಪಂಗಡಕ್ಕೆ 3 ಇದ್ದದ್ದನ್ನು 7% ಕೊಟ್ಟರು. ಆ ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿ ಅದು ಆಗೇ ಇಲ್ಲ, ಅದು ಇಂಪ್ಲಿಮೆಂಟೇಷನ್ ಆಗಿಲ್ಲ, BJPಯವರು ಖಾಲಿ ಭಾಷಣ ಮಾಡ್ತಾರೆ ಅಂತೇಳಿ ಅಪಪ್ರಚಾರವನ್ನು ಕೂಡ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಆಗಿರ್ತಕ್ಕಂಥದ್ದು. ಇತ್ತೇನು ನಾಗಮೋಹನ್ ದಾಸ್ ವರದಿ ಏನಿತ್ತೋ ಅವತ್ತು BJP ಅದನ್ನೇ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥದ್ದು. ಆದರೆ ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಇವತ್ತೇನು ವಿಶೇಷ ಸಚಿವ ಸಂಪುಟ ಸಭೆಯನ್ನು ಕೂಡ ಕರೆದಿದ್ದಾರೆ. ಇವ್ರು ಮಾಡಕ್ಕೆ ಹೊರಟಿರ್ತಕ್ಕಂಥದ್ದು ಸಹ ಏನು ಹಿಂದೆ BJP ಸರ್ಕಾರ ಮಾಡಿದೆ ಅದನ್ನೇ ಇಂಪ್ಲಿಮೆಂಟೇಷನ್ ಮಾಡಕ್ಕೆ ಹೊರಟಿರ್ತಕ್ಕಂಥದ್ದು. ನಾವೇನು 15 ಇದ್ದದ್ದು 17 ಮಾಡಿದ್ವಿ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಬೆನ್ನಲ್ಲೇ ಮತ್ತೆ ಜೈಲು ಪಾಲಾಗಿರುವ ನಟ ದರ್ಶನ್ ಮತ್ತು ಗ್ಯಾಂಗ್ ಇದೀಗ ಫುಲ್ ಸೈಲೆಂಟ್ ಆಗಿದೆ. ಹೌದು, ಸುಪ್ರೀಂ ಆದೇಶದ ಬೆನ್ನಲ್ಲೇ ಕಟ್ಟೆಚ್ಚರ ವಹಿಸಲಾಗಿದ್ದು ದರ್ಶನ್ ಹಾಗೂ ಗ್ಯಾಂಗ್ಗೆ ಯಾವುದೇ ವಿಶೇಷ ಸವಲತ್ತುಗಳು ಸಿಗುತ್ತಿಲ್ಲ. ಕಳೆದ ಬಾರಿ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿದ್ದ ವೇಳೆ ನಟ ದರ್ಶನ್ ನೋಟೋರಿಯಸ್ ವಿಚಾರಣಾಧೀನ ಕೈದಿಗಳ ಜೊತೆಗೆ ಬಿಂದಾಸ್ ಆಗಿ ಕಾಲ ಕಳೆದಿದ್ರು. ಅದರ ಫೋಟೋ ಕೂಡ ವೈರಲ್ ಆಗಿತ್ತು. ಅದಾದ ಬಳಿಕ ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ, ಉಳಿದವರನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಕಠಿಣ ಕ್ರಮ ಕೈಗೊಂಡಿದ್ರು. ಈ ಬಾರಿ ಆ ರೀತಿಯ ಯಾವುದೇ ರೀತಿಯ ಸವಲತ್ತುಗಳು ಸಿಗದಂತೆ ಎಚ್ಚರಿಕೆ ವಹಿಸಿದ್ದಾರೆ. ದರ್ಶನ್ ಇರುವ ಸೆಲ್ ಮುಂದೆ ಕಾರಿಡಾರ್ ಇದ್ದು ಅಲ್ಲಿ ವಾಕಿಂಗ್ ಮಾಡೋಕೆ ಅವಕಾಶ ಇದೆ. ಆದರೂ ಕೂಡ ದರ್ಶನ್ ಮಾತ್ರ ಸೆಲ್ನಲ್ಲೇ ವಾಕ್ ಮಾಡುತ್ತಿದ್ದಾರೆ. ಸಿಬ್ಬಂದಿ ನೀಡಿರುವ ತೆಳುವಾದ ಬೆಡ್ ಮೇಲೆಯೇ ನಿದ್ದೆ ಮಾಡುತ್ತಿದ್ದಾರೆ. ಸಹಚರರೊಂದಿಗೆ ಮಾತನಾಡದೆ ದಿನಪತ್ರಿಕೆ ಓದುತ್ತಾ ಕಾಲ ಕಳೆಯುತ್ತಿದ್ದಾರೆ ಎಂದು ಜೈಲು ಮೂಲಗಳಿಂದ ತಿಳಿದು ಬಂದಿದೆ. ಬೇಲೂರು ತಾಲೂಕು ಚೀಕನಹಳ್ಳಿ ಸಮೀಪ ಇರುವ ಮೂಡಿಗೆರೆ ತಾಲೂಕಿಗೆ ಒಳಪಡುವ ಕಸ್ಕೆಬೈಲ್ ಬಳಿ ಕಾಡಾನೆಗಳ ಹಿಂಡು ಬೀಡು ಬಿಟ್ಟಿದೆ. ಬೀಟಮ್ಮ 1 ಹಾಗೂ ಓಲ್ಡ್ ಬೆಲ್ಟ್ ಎಂದು ಗುರುತಿಸಲಾಗಿರುವ ಈ ಗುಂಪಿನಲ್ಲಿ ಅಂದಾಜು 12 ಆನೆಗಳಿವೆ ಎನ್ನಲಾಗುತ್ತಿದೆ. ಕಾಫಿ ತೋಟದೊಳಗೆ ಸಾಲು ಸಾಲಾಗಿ ಪರೇಡ್ ನಡೆಸಿದ ರೀತಿ ಕಂಡುಬಂದ ಕಾಡಾನೆಗಳ ದೃಶ್ಯವನ್ನ ಕಾಫಿ ತೋಟದೊಳಗೆ ಅಳವಡಿಸಲಾಗಿದ್ದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹಗಲು ರಾತ್ರಿ ಎನ್ನದೇ ತೋಟದೊಳಗೆ ಹಾಗೂ ಗ್ರಾಮದೊಳಗೆ ಕಂಡುಬರುತ್ತಿರುವ ಕಾಡಾನೆಗಳಿಂದ ಸಾರ್ವಜನಿಕರು ಭಯಭೀತರಾಗಿದ್ದಾರೆ. ಮೂಡಿಗೆರೆ ತಾಲೂಕು ವ್ಯಾಪ್ತಿಯಿಂದ ಯಾವುದೇ ಕ್ಷಣದಲ್ಲಾದರೂ ಬೇಲೂರು ರೇಂಜ್ಗೆ ಈ ಗುಂಪಿನ ಕಾಡಾನೆಗಳು ಬರುವ ಸಂಭವವಿದ್ದು ಇದರಿಂದ ಸುತ್ತಮುತ್ತಲ ಗ್ರಾಮಗಳ ನಿವಾಸಿಗಳು ಆತಂಕದಲ್ಲಿ ಕಾಲ ಕಳೆಯುವಂತಾಗಿದೆ.
ಮನೆಯಿಂದ ಆಚೆ ಹೋದ ಮಗಳನ್ನ ರಾಮ ಎಂಬ ವ್ಯಕ್ತಿ ಕಿಡ್ನಾಪ್ ಮಾಡಿದ್ದಾನೆ ಎಂದು ಯುವತಿಯ ತಾಯಿ ಹಾಗೂ ಚಿಕ್ಕಮ್ಮ ದೂರಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅವರು, ನಾವು ಮೂಲತಃ ಕಾರೆಹಳ್ಳಿ ಸಮೀಪದ ನುಗ್ಗೆಹಳ್ಳಿ ನಿವಾಸಿಗಳಾಗಿದ್ದು, ಕಳೆದ 15 ದಿನದ ಹಿಂದೆ ರಾತ್ರಿ ಸುಮಾರು 11 ಗಂಟೆ ಸಮಯದಲ್ಲಿ ನಮ್ಮ ಸಹೋದರಿ ಮೊಬೈಲ್ಗೆ ಒಂದು ದೂರವಾಣಿ ಕರೆ ಬಂದಿದ್ದು, ಈ ಸಮಯದಲ್ಲಿ ಇದನ್ನ ಗಮನಿಸಿ ನನ್ನ ಮಗಳು ಮನೆಯಿಂದ ಹೊರಗಡೆ ತೆರಳಿದ್ದಾಳೆ. ಮಗಳು ಹೊರ ಹೋದದ್ದನ್ನ ಗಮನಿಸಿದ್ದ ಹಿನ್ನೆಲೆ ಮನೆ ಆಚೆ ಹೋಗಿ ನೋಡುವುದರಷ್ಟರಲ್ಲೇ ಮಗಳನ್ನು ರಾಮ ಎಂಬ ವ್ಯಕ್ತಿ ಕಿಡ್ನಾಪ್ ಮಾಡಿಕೊಂಡು ಹೋಗಿದ್ದಾರೆ. ಇನ್ನು ಈ ಸಂಬಂಧ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ. ಪೊಲೀಸರು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸದೆ ಉಡಾಫೆಯಿಂದ ವರ್ತಿಸುತ್ತಿದ್ದಾರೆ. ಇನ್ನು ಮಗಳು ಕಾಣೆಯಾಗಿ 15 ದಿನಗಳಾಗಿದ್ದು, ಆಸರೆಯಾಗಬೇಕಿದ್ದ ಮಗಳನ್ನ ಕಾಣದೆ ಕಂಗಾಲಾಗಿದ್ದೇವೆ ಎಂದು ಕಣ್ಣೀರಿಟ್ಟ ಅವರು, ಅಪಹರಣಕ್ಕೆ ಯುವಕನ ಕುಟುಂಬಸ್ಥರು ಸಹ ಕಾರಣರಾಗಿದ್ದು, ಯುವಕ ಸೇರಿದಂತೆ ಆತನ ಕುಟುಂಬಸ್ಥರ ವಿರುದ್ಧ ಕಠಿಣ ಕ್ರಮ ಜರುಗಿಸಿ ನಮ್ಮ ಮಗಳನ್ನ ಮನೆಗೆ ಕಳುಹಿಸುವಲ್ಲಿ ಸಹಕರಿಸಬೇಕೆಂದು ಮನವಿ ಮಾಡಿದರು. ಇದು ಒಂದು ನೈಟು ಇವತ್ತು 15 ದಿವಸದಲ್ಲಿ ನೈಟು 11 ಗಂಟೆ ರಾತ್ರಿಲಿ ಒಂದು ಮೆಸೇಜ್ ಬಂತು. ಮೆಸೇಜ್ ಮಾಡಿದಾಗ ನಮ್ಮ ತಂಗಿ ಫೋನ್ ರಿಸೀವ್ ಮಾಡಿದ್ದಾಳೆ. ಫೋನ್ ರಿಸೀವ್ ಮಾಡಿದಾಗ ಹೊರಗಡೆ ಹೋಗಿದ್ದಾಳೆ. ಇದು ಫೋನ್ ರಿಸೀವ್ ಮಾಡಿದಾಗ ಇವಳು ಗಮನಿಸ್ಬಿಟ್ಟು ಫೋನು ನಮ್ಮ ಮಗಳು ಗಮನಿಸ್ಬಿಟ್ಟು ಫೋನ್ ಹೊರಗಡೆ ಹೋಗಿದ್ದಾಳೆ. ಫೋನ್ ರಿಸೀವ್ ಮಾಡಿ ಇಟ್ಟೋ ಅಷ್ಟರಲ್ಲಿ ಅಲ್ಲೇ ಎಸ್ಕೇಪ್ ಮಾಡ್ಕೊಂಡು ಒಂದು ಹುಡುಗ ಎಸ್ಕೇಪ್ ಮಾಡ್ಕೊಂಡು ಹೋಗಿದ್ದಾನೆ. ರಾಮ ಅನ್ನೋ ಹುಡುಗ ರಾಮ್ಕುಮಾರ್ ಅವನ ಹೆಸರು. ಶೂರ ಅಂತ. ಆವಾಗ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಪೊಲೀಸ್ನವ್ರು ಯಾವುದು ರೆಸ್ಪಾನ್ಸೇ ಮಾಡ್ತಾಯಿಲ್ಲ. ನನ್ನ ಮಕ್ಳು ಕಳ್ಕೊಂಡು ಎಷ್ಟು ದುಃಖ ಪಡ್ತಾಯಿದ್ದೀವಿ. ನನ್ನ ಮಕ್ಕಳೇ ಆಧಾರ ಅಂತ ತಿಳ್ಕೊಂಡಿದ್ದಾರೆ. ಈಗ ಏನು ರೆಸ್ಪಾನ್ಸೇ ಮಾಡ್ತಾಯಿಲ್ಲ. ಇದು ಪೊಲೀಸ್ ಸ್ಟೇಷನ್ಗೆ ಹೋದರೆ 2 ದಿವಸದಲ್ಲಿ ಇಟ್ಕೊಡ್ತೀವಿ, ಈ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ರೆ 2 ದಿವಸ ಇಟ್ಕೊಡ್ತೀವಿ ಅಂತ ನನ್ನ ಮಕ್ಕಳಿಗೆ ಇದು ಹೆಣ್ಮಕ್ಳೇ ಅಂತ ಆಧಾರ ಅಂತ ತಿಳ್ಕೊಂಡ್ರೆ ಎಷ್ಟು ಹೊಟ್ಟೆ ಉರಿಯುತ್ತೆ ನಮಗೆ. ಪೊಲೀಸ್ನವರು ಏನು ರೆಸ್ಪಾನ್ಸ್ ಮಾಡ್ತಲ್ಲ. ಅವ್ರ ಹೆಣ್ಮಕ್ಳು ಏನಾರು ಕಳುವಾಗಿದ್ರೆ ಗೊತ್ತಾಗೋದು ಅವ್ರ ಕಷ್ಟ ಸುಖ ಏನು ಅಂತವ. ಏನು ಗಮನಿಸ್ತಾನೆ ಇಲ್ಲ. ಇವತ್ತಿಗೆ 15 ದಿವಸ ಆಯ್ತು. FIR ಆಗಿ ನಾಳೆ 15 ದಿವಸ. ಏನು ರೆಸ್ಪಾನ್ಸೇ ಮಾಡ್ತಾಯಿಲ್ಲ ಸರ್. ಏನು ಮಾಡ್ತಾಯಿಲ್ಲ. ನನ್ನ ಮಗಳಿಗೆ 17 ವರ್ಷ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾನೆ. ಈ ಚಂದ್ರಪಟ್ಟಣ ಪದವಿ ಪೂರ್ವ ಕಾಲೇಜು. ಹುಡುಗನ ಡೀಟೇಲ್ಸ್ ಏನು ಗೊತ್ತಿಲ್ಲ ಸರ್ ನಮಗೆ, ಏನು ಗೊತ್ತಿಲ್ಲ. ಇದು ಅವರ ಅಜ್ಜಿ ಬಂದಿದ್ದರು ಮತ್ತು ಅವರ ರಿಲೇಷನ್ ಬಂದಿದ್ರು ದೇವಸ್ಥಾನಕ್ಕೆ. ಪೊಲೀಸ್ನವರಿಗೆ ಇನ್ಫಾರ್ಮ್ ಮಾಡಿದ್ದು. ಬಂದು ನೋಡ್ಕೊಂಡು ಅವ್ರ ಹತ್ರ ಮಾತಾಡ್ಕೊಂಡು ಹೋಗಿರೋ ಹೊರತು ಅವ್ರನ್ನೇನು ಕೇರ್ ತೊಗೊಂಡಿಲ್ಲ. ಅವರು ಏನು ರೆಸ್ಪಾನ್ಸೇ ಮಾಡಲಿಲ್ಲ ಸರ್. 15 ದಿವಸದಿಂದ ಏನು ಕೇರ್ ತಗೋತಾ ಇಲ್ಲ. ಅವ್ರ ಹೆಣ್ಮಕ್ಳು ಗೊತ್ತಾಗೋದು, ಅವ್ರ ಹೆಣ್ಮಕ್ಳು ಕಿಡ್ನಾಪ್ ಆಗಿದ್ರೆ ಗೊತ್ತಾಗೋದು ಅವ್ರ ಕಷ್ಟ ಸುಖ ಏನು ಅಂತ. ನಮ್ಮ ದುಃಖ ನಾವು ಯಾರಿಗೆ ಹೇಳ್ಕೊಳ್ಳೋಣ ಹೇಳಿ. ನೈಟ್ 11 ಗಂಟೆಲಿ ನಾವು ಮಲಗಿದ್ದೋ. ಫೋನ್ ಬಂತು. ಫೋನ್ ರಿಸೀವ್ ಮಾಡೋ ಹೊತ್ತಿಗೆ ಆಚೆ ಕಡೆ ಬಾರೆ ಅಂತ ಅಂದ ರಾಮ. ಆಚೆ ಕಡೆ ಬಾರೆ ಅಂದಡಿಕೆ ನಾನು ಇವಳು ಎದ್ಬಿಟ್ಟು ಆಚೆಗೆ ಹೋದ್ಲು. ನಾವು ವಾಶ್ರೂಮಿಗೆ ಹೋಗ್ಯಾಳೆ ಅಂತ ತಿಳ್ಕೊಂಡು ನಾವು ಹಿಂದ್ಗಡೆನೇ ಹೋಗೋ ಅಷ್ಟರೊಳಗೆ ಆಚೆ ಕಡೆ ಬಾರೆ ಅಂದಡಿಕೆ ಅಷ್ಟರೊಳಗೆ ನೋಡೋಣ ಅನ್ನೋಷ್ಟರೊಳಗೆ ನಾವು ಫೋನ್ ರಿಸೀವ್ ಮಾಡ್ಕೊಂಡು ಹೋದೆ. ಆಚೆಗೆ ನೋಡೋಣ ಅಷ್ಟೊತ್ತಿಗೆ ಕಿಡ್ನಾಪ್ ಮಾಡಿದ್ದಾನೆ ರಾಮು. ಎಲ್ಲಿ ಹೋದ ಅಂತ ಗೊತ್ತಿಲ್ಲ. ಇದು ಗಾಡಿ ತಗೊಂಡು ಹೋಗೋ ಹೊತ್ತಿಗೆ ಅಲ್ಲೆಲ್ಲೂ ಇರಲಿಲ್ಲ. ಎಲ್ಲ ತಲೂ ಹುಡುಕೆ ಬಂದು ಎಲ್ಲೂ ಇರಲಿಲ್ಲ. ಕಿಡ್ನಾಪ್ ಮಾಡ್ಯವನೇ ರಾಮು. ಪೊಲೀಸರು ಕಂಪ್ಲೇಂಟ್ ಕೊಟ್ಟು 15 ದಿನ ಆಯಿತು. ಅವ್ರು ಏನು ಕೇರು ತಗೋತಿಲ್ಲ, ಏನೂ ಇಲ್ಲ. ಹೋಗಿ ಕೇಳೋವತ್ತಿಗೆ ಅವರು ನಾವು ಇನ್ನು 2 ದಿವಸ ಸುಮ್ಮನಿರಿ ಅಂತ ಕೇಳ್ತಾರಲ್ಲ ಪೊಲೀಸು. ಅವ್ರ ಹೆಣ್ಮಕ್ಳಂಗಾಯಿದ್ರೆ ಸುಮ್ಮನೆ ಬಿಡಾರ? ಅವ್ರ ಹೆಣ್ಮಕ್ಳು ಈ ಥರ ಆಯಿದ್ರೆ ಸುಮ್ಮನೆ ಬಿಡಾರ? ಎಷ್ಟು ದಿವಸ? ಒಂದು 10 ಸಲ ಹೋಗಿದ್ವಿ ಪೊಲೀಸ್ ಸ್ಟೇಷನಿಗೆ. ಏನು ಕೇರ ತಗೋತಾ ಇಲ್ಲ ಅವರು. 2 ದಿವಸ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. 10 ಸಲ ಹೋಗಿದ್ವಿ ಅಲ್ಲೇ. ಹಿಂಗೆ ಮಾಡಿದ್ರೆ ಹೆಂಗೆ ಮಾಡೋದು? ಪೊಲೀಸ್ ಹಿಂಗೆ ಮಾಡ್ತಾರಲ್ಲ. ಅವತ್ತು ಫೋನ್ ಮಾಡಿದೆ. ಹಿಂಗೆ ಅವ್ರ ಅಪ್ಪ ಅಮ್ಮ ಎಲ್ಲ ಅವರೇ, ಅವ್ರ ಅಜ್ಜಿ ಎಲ್ಲ ಅವರೇ ಅಂತ ಫೋನ್ ಮಾಡೋ ಹೊತ್ತಿಗೆ ಬಂದ ತಕ್ಷಣ ಫೋನ್ ಮಾತಾಡಿಸ್ಬಿಟ್ಟು ಕಳಿಸಿದ್ರು. ಅವ್ರು ನೀವೇನು ಮಾತಾಡೋಕೆ ಹೋಗ್ಬೇಡಿ, ಏನು ಜಗಳಕ್ಕೆ ಹೋಗ್ಬೇಡಿ ಅಂತ ನಮ್ಗೆ ಹೇಳ್ಬಿಟ್ಟು ಹೋದರು ಅವರು. ಪೊಲೀಸು ಮನೆ ಮುಂದೆ ಓಡಾಡ್ತಾವ್ರೆ ಅವರು. ಮನೆ ಮುಂದೆ ಓಡಾಡ್ತಾವ್ರೆ. ನಮ್ಗೆ ಎಷ್ಟು ಹೊಟ್ಟೆ ಉರಿತು. ನಾವು ಸೊಬ್ಬಿಂಗ್ ಸರ್ಟಿ ಫೋನ್ ಮಾಡಿ ನಾವು ಹೇಳ್ದು, ಸರ್ ನೋಡಿ ಮನೆ ಮುಂದೆ ಅಷ್ಟೇ ನಮ್ಗೆ. ಹೈದರಾಬಾದ್ ಕರ್ನಾಟಕವನ್ನ ಕಲ್ಯಾಣ ಕರ್ನಾಟಕವನ್ನಾಗಿ ಘೋಷಿಸಿ ವಿಶೇಷ ಪ್ಯಾಕೇಜ್ ನೀಡಿದಂತೆ ಮಲೆನಾಡು ಪ್ರದೇಶವನ್ನು ಮಲೆನಾಡು ಕರ್ನಾಟಕ ಎಂದು ಘೋಷಿಸಿ ಸರ್ಕಾರ ತಕ್ಷಣವೇ ವಿಶೇಷ ಅನುದಾನ ನೀಡಬೇಕು ಎಂದು ಮಾಜಿ ಸಚಿವ ಎಚ್.ಕೆ. ಕುಮಾರಸ್ವಾಮಿ ಆಗ್ರಹಿಸಿದರು. ಸಕಲೇಶಪುರ ಪಟ್ಟಣದ ಹೇಮಾವತಿ ನದಿಗೆ ಬಾಗಿನ ಅರ್ಪಿಸಿ ಮಾತನಾಡಿದ ಅವರು, ಕಳೆದ 3 ತಿಂಗಳಲ್ಲಿ ಸುರಿದ ಭಾರಿ ಮಳೆಯಿಂದ ಮಲೆನಾಡು ಭಾಗದಲ್ಲಿ ಸುಮಾರು 300 ಟಿಎಂಸಿ ನೀರು ಹರಿದು ಹೋಗಿದೆ. ಈ ಅವಧಿಯಲ್ಲಿ ಸಕಲೇಶಪುರ ಸೇರಿದಂತೆ ಮಲೆನಾಡು ಪ್ರದೇಶವು ಅಪಾರ ನಷ್ಟವನ್ನು ಅನುಭವಿಸಿದೆ. ನೀರಿನ ಲಾಭವನ್ನ ಇತರೆ ಭಾಗದ ಜನರು ಪಡುತ್ತಿದ್ದಾರೆ, ಆದರೆ ನಷ್ಟವನ್ನ ಮಾತ್ರ ಮಲೆನಾಡು ಜನತೆ ಭರಿಸುತ್ತಿದ್ದಾರೆ ಎಂದು ವಿಷಾದ ವ್ಯಕ್ತಪಡಿಸಿದರು.
ಇನ್ನು ಕಳೆದ 16 ವರ್ಷಗಳಿಂದಲೂ ಮಲೆನಾಡಿಗೆ ವಿಶೇಷ ಪ್ಯಾಕೇಜ್ ನೀಡಬೇಕೆಂದು ನಿರಂತರವಾಗಿ ಒತ್ತಾಯಿಸುತ್ತಿದ್ದೇನೆ. ಆದರೆ ಆಳುತ್ತಿರುವ ಸರ್ಕಾರಗಳು ಜಾಣ ಕುರುಡುತನ ತೋರಿಸುತ್ತಿವೆ. 7 ಜಿಲ್ಲೆಗಳ ಮಲೆನಾಡು ಭಾಗವನ್ನ ಮಲೆನಾಡು ಕರ್ನಾಟಕ ಎಂದು ಘೋಷಿಸಿ ವಿಶೇಷ ಪ್ಯಾಕೇಜ್ ನೀಡುವುದು ಕಾಲದ ಅವಶ್ಯಕತೆ ಇದೆ ಎಂದು ಹೇಳಿದರು. ಕಾರ್ಯಕರ್ತರು ಎಲ್ಲ ನಾಗರಿಕರು ಹಿರಿಯರು ಬಂದಿದ್ದೀರಿ, ಅವರಿಗೆಲ್ಲ ಸ್ವಾಗತ ಮಾಡಿ ಈ ಸಂದರ್ಭದಲ್ಲಿ ಈ ವರ್ಷದ ವಿಶೇಷ ಅಂದರೆ ಸತತ 3 ತಿಂಗಳಿಂದ ಮೇ 12ಕ್ಕೆ ಪ್ರಾರಂಭವಾದಂಥ ಮಳೆ ಸತತವಾಗಿ ಬಿಡ್ತಾ ಇದೆ. ಸತತವಾಗಿ ಬಿದ್ದ ಪರಿಣಾಮವಾಗಿ ಈ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮತ್ತು ಮಲೆನಾಡು ಭಾಗದಲ್ಲಿ ಸಾಕಷ್ಟು ನಷ್ಟಗಳು ಉಂಟಾಗಿದೆ. ನಾವು ಇದನ್ನು ಸರ್ಕಾರಕ್ಕೆ ಮೊದಲಿಂದಲೂ ಕೂಡ ಹೇಳ್ತಾ ಇದ್ದೀವಿ. ಈಗ ಮಳೆ ಬಿದ್ದ ಪರಿಣಾಮ ಈ ಸಾರಿ 3 ಪಟ್ಟು ಮಳೆ ಬಂದಿದೆ. ಈಗಲೂ ಕೂಡ 5ರಿಂದ 7 ಇಂಚುವರೆಗೆ ನಮ್ಮ ತಾಲೂಕಿನಲ್ಲಿ, ಕೊಡಗಿನಲ್ಲಿ, ಚಿಕ್ಕಮಗಳೂರಿನಲ್ಲಿ ಮಳೆ ಬೀಳ್ತಾ ಇದೆ. ಸುಮಾರು 300ಕ್ಕೂ ಹೆಚ್ಚು TMC ನೀರು ನಮ್ಮ ಭಾಗದಿಂದ ತಮಿಳುನಾಡಿಗೆ ಹರಿದಿದೆ. ಇದನ್ನು ಸರ್ಕಾರ ಗಮನಿಸಬೇಕು. ನಾವು ನೀರು ಕೊಡೋರು, ಅವರು ನೀರು ಪಡೆಯೋರು. ನಷ್ಟ ನಮಗಾಗಿದೆ. ನಾವು ಪ್ರಕೃತಿಯನ್ನು ದೂರಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಪ್ರಕೃತಿಯಿಂದ ನಷ್ಟ ಆಗಿದೆ. ಆದರೆ ಆ ನಷ್ಟವನ್ನು ಸರ್ಕಾರ, ಜವಾಬ್ದಾರಿಯುತ ಸರ್ಕಾರ. ಈ ಸಂದರ್ಭದಲ್ಲಿ ಪುರಸಭಾಧ್ಯಕ್ಷೆ ಜ್ಯೋತಿ ರಾಜ್ಕುಮಾರ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಚಂಚಲ ಕುಮಾರಸ್ವಾಮಿ, ಮಾಜಿ ಅಧ್ಯಕ್ಷ ಆದರ್ಶ್ ಮುಖೇಶ್ ಶೆಟ್ಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಕಲೇಶಪುರ ತಾಲೂಕಿನ ಮಲೆನಾಡು ಭಾಗದಲ್ಲಿ ಮುಂದುವರೆದಿರುವ ಭಾರೀ ಮಳೆಯ ಭರದಿಂದ ಸರ್ಕಾರಿ ಶಾಲೆ ಕಟ್ಟಡದ ಗೋಡೆ ಕುಸಿದು ಬಿದ್ದಿರುವ ಘಟನೆ ನಡೆದಿದೆ. ಸಕಲೇಶಪುರ ತಾಲೂಕಿನ ಕಡಗರವಳ್ಳಿ ಗ್ರಾಮದ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಗೋಡೆ ಹಾಗೂ ಹೆಂಚುಗಳು ಮಂಗಳವಾರ ಬೆಳಗ್ಗೆ ಧಾರಾಕಾರ ಮಳೆ ಹಾಗೂ ಬಿರುಸಿನ ಗಾಳಿಗೆ ಕುಸಿದು ಬಿದ್ದಿದೆ. ಆದರೆ ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಮಳೆಗೆ ಜಿಲ್ಲೆಯ ಉಪ ಆಯುಕ್ತರು ಶಾಲೆಗಳಿಗೆ ರಜೆ ಘೋಷಿಸಿದ್ದರಿಂದ ವಿದ್ಯಾರ್ಥಿಗಳು ಶಾಲೆಗೆ ಬಾರದ ಕಾರಣ ದೊಡ್ಡ ಅನಾಹುತ ತಪ್ಪಿದೆ. ಪ್ರತಿನಿತ್ಯ ಹಾಜರಾಗುವ ವಿದ್ಯಾರ್ಥಿಗಳು ಹಾಜರಿರದ ಹಿನ್ನೆಲೆಯಲ್ಲಿ ಯಾವುದೇ ಅನಾಹುತ ಸಂಭವಿಸಿಲ್ಲ ಎನ್ನಲಾಗಿದೆ. ಬೇಲೂರು ನಗರದ 13ನೇ ವಾರ್ಡಿನ ಅಂಗನವಾಡಿ ರಸ್ತೆ ಸಂಪೂರ್ಣ ಹಾಳಾಗಿ ಎಲ್ಲೆಡೆ ಕುಸಿದು ಹೋಗಿರುವುದರಿಂದ ಸ್ಥಳೀಯರಿಗೆ ತೀವ್ರ ತೊಂದರೆ ಉಂಟಾಗಿದೆ. ಹೌದು, ಪ್ರತಿದಿನ ಈ ಮಾರ್ಗದಲ್ಲಿ ಸಂಚಾರ ಮಾಡುವ ವೃದ್ಧರು, ನಿವಾಸಿಗಳು ಹಾಗೂ ಅಂಗನವಾಡಿಗೆ ಬರುವ ಪುಟ್ಟ ಮಕ್ಕಳು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಮಳೆಗಾಲದಲ್ಲಿ ರಸ್ತೆ ಇನ್ನಷ್ಟು ಜಾರು, ತೇವದಿಂದ ಅಪಾಯ ಹೆಚ್ಚಾಗಿದ್ದು ಮಕ್ಕಳು ಬಿದ್ದು ಗಾಯಗೊಳ್ಳುವ ಭೀತಿ ಹೆಚ್ಚಿದೆ. ಇನ್ನು ಈ ಕುರಿತು ಹಲವು ಬಾರಿ ಮನವಿ ಮಾಡಿದರೂ ಸಂಬಂಧಿಸಿದ ಅಧಿಕಾರಿಗಳು ಕ್ರಮ ಕೈಗೊಳ್ಳದಿರುವುದಕ್ಕೆ ನಿವಾಸಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನಾದರೂ ತಕ್ಷಣ ಪುರಸಭೆ ಗಮನ ಹರಿಸಿ ರಸ್ತೆ ಮತ್ತು ಚರಂಡಿ ದುರಸ್ತಿ ಕಾರ್ಯ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಮತ್ತು ಅಂಗನವಾಡಿಗೆ ಬರುವ ಮಕ್ಕಳ ಪೋಷಕರು ಆಗ್ರಹಿಸಿದ್ದಾರೆ. ಪತ್ರಿಕೆ ಹಂಚುವ ವಿತರಕರ ಸಂಕಷ್ಟಕ್ಕೆ ನೆರವಾಗುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದು ಜಿಲ್ಲಾ ಕೆಡಿಪಿ ಸದಸ್ಯೆ ಸೌಮ್ಯ ಆನಂದ್ ಹೇಳಿದರು. ಬೇಲೂರು ಪಟ್ಟಣದ ಸುಮುಖ ಕಲ್ಯಾಣ ಮಂಟಪದಲ್ಲಿ ಪತ್ರಿಕೆ ಹಂಚುವ ಯುವಕರಿಗೆ ಮಳೆಗಾಲದ ರೈನ್ಕೋಟ್ ವಿತರಿಸಿ ಮಾತನಾಡಿದ ಅವರು, ಕಾಂಗ್ರೆಸ್ ಮುಖಂಡ ಬಿಎಂ ಸಂತೋಷ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಅವರ ಅಭಿಮಾನ ಬಳಗ ಹಮ್ಮಿಕೊಂಡಿದೆ. ಪತ್ರಿಕೆ ವಿತರಕರ ಸೇವೆಯು ಸಮಾಜದಲ್ಲಿ ಅಪಾರವಾದ ಮಹತ್ವವನ್ನು ಹೊಂದಿದೆ. ಮಳೆಗಾಲ, ಬೇಸಿಗೆ ಅಥವಾ ಚಳಿಗಾಲ ಯಾವ ಋತುವಾಗಿದ್ದರೂ ಬೆಳಿಗ್ಗೆ ನಮ್ಮ ಮನೆ ಬಾಗಿಲಿಗೆ ಪತ್ರಿಕೆ ತಲುಪಿಸಿರುವುದು ಇವರ ನಿರಂತರ ಸೇವೋಭಾವ. ಇವರು ಸುದ್ದಿಗಳ ಹರಿಕಾರರು, ಸಮಾಜಕ್ಕೆ ಜಾಗೃತಿಯ ದಾರಿ ತೋರಿಸುವವರು. ಇವರ ಸೇವೆಯನ್ನು ನಾವು ಎಲ್ಲರೂ ಸ್ಮರಿಸಿ ಗೌರವಿಸಬೇಕು ಎಂದರು. ಆಗಸ್ಟ್ 19 ನಮ್ಮ ಅಣ್ಣನವರಾದ ಸಂತೋಷ್ ಅವರ ಹುಟ್ಟಿದಬ್ಬ. ಹಾಗಾಗಿ ಅವರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯವನ್ನು ಹೇಳ್ತೀನಿ. ಹಾಗೆ ಈ ದಿನ ಗಣೇಶ್ ಅವರು ಹೇಳಿದಾಗೆ ಪತ್ರಿಕೆ ಹಂಚೋ ಹುಡುಗರಿಗೆ, ಅಂದರೆ ಈಗ ನೋಡ್ತಾ ಇದ್ದೀರಾ ಮಳೆ ಹೇಗೆ ಬರ್ತಾ ಇದೆ ಅಂತ, ಆದ್ರೂ ಅವರು ಯಾವುದೇ ರೀತಿಯ ಮಳೆ ಚಳಿ ಅನ್ನೋದಲ್ಲದೆ 4 ಗಂಟೆ ಬೆಳಗಿನ ಜಾವ 4 ಗಂಟೆಗೆ ಎದ್ದು ಎಲ್ಲ ಮನೆಗೂ ಪತ್ರಿಕೆಯನ್ನು ವಿತರಿಸ್ತಾರೆ. ನಿಜವಾಗ್ಲೂ ಹೆಮ್ಮೆಯ ವಿಷಯ. ಯಾಕೆ ಅಂತಂದರೆ ಇಲ್ಲಿರೋ ಮಕ್ಕಳೆಲ್ಲರೂ ವಿದ್ಯಾರ್ಥಿಗಳು. ಅವರು ಬೆಳಗ್ಗೆ ಎದ್ದು ಪತ್ರಿಕೆ ಹಂಚಿ ಆಮೇಲೆ ಕಾಲೇಜಿಗೆ ಹೋಗಿ ಒಳ್ಳೆ ಉನ್ನತ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಎಲ್ಲ ಡಿಗ್ರಿ ಹೋಲ್ಡರ್ಸ್ ಆಗಿರೋದ್ರಿಂದ. ಕಾಂಗ್ರೆಸ್ ಮುಖಂಡ ಬಿಎಂ ಸಂತೋಷ್ ಮಾತನಾಡಿ, ನಮ್ಮ ತಂದೆ ತಾಯಿಯವರು ಮಾಡಿದ ಸಮಾಜ ಸೇವೆಗಳನ್ನು ನಾವು ಮುಂದುವರಿಸಿಕೊಂಡು ಹೋಗುತ್ತಿರುವುದಾಗಿ ತಿಳಿಸಿದರು. ಟ್ರ್ಯಾಕ್ ಸೂಟ್ಸ್ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳಿ ರೀತಿಯಲ್ಲಿ ಕಳೆದ ಹುಟ್ಟುಹಬ್ಬದಲ್ಲೂ ಕೂಡ ಸುಮಾರು ಒಂದು 500ಕ್ಕೂ ಹೆಚ್ಚು ಮಕ್ಕಳಿಗೆ ಇದನ್ನು ವಿತರಿಸಿದ್ದನ್ನು ನಾವು ಹುಟ್ಟಿದಬ್ಬದ ದಿವಸ. ಹಾಗೆ ಈ ಸಲ ಕೂಡ ಒಂದು 500 ಮಕ್ಕಳಿಗೆ ಕೊಡಬೇಕು ಅಂತೆಲ್ಲ ಹಮ್ಮಿಕೊಂಡಿದ್ರು. ಇದಕ್ಕೆಲ್ಲ ಮೂಲ ಕಾರಣ ನನ್ನ ತಮ್ಮ ಸುನಿಲ್, ನನ್ನ ತಂಗಿ ಸೌಮ್ಯ, ಆನಂದ್, ಮಧು, ನಮ್ಮ ನರಸಿಂಹ, ಪ್ರಸನ್ನ, ಶ್ರೇಯಸ್ ಮತ್ತು ನಮ್ಮೊಟ್ಟಿಗೆ ಇರುವಂಥ ಹುಡುಗರೆಲ್ಲ, ಹಳೆಬೇಡು ಹುಡುಗರು ಎಲ್ಲ ತುಂಬ ಜನ ಈ ಎಂದಿದ್ದ ಶಾಲೆಗಳಲ್ಲಿ ತುಂಬ ಬಡವರಿದ್ದಾರೆ, ಅವ್ರಿಗೆ ತುಂಬ ಉಪಯೋಗ ಆಗುತ್ತೆ ಅಂತ ಹೇಳಿ ಅವ್ರಿಗೆಲ್ಲ ನೆನ್ನೆನೇ ಹೋಗಿ ಕೊಟ್ಟು ಬಂದಿದ್ರು. ಬಟ್ ರಜಾ ಇರುವ ಕಾರಣ ಇವತ್ತು ಅಲ್ಲಿ ಹೋಗಿ ಆಗ್ತಿಲ್ಲ. ಹಾಗಾಗಿ ಇವತ್ತು ಈ ಒಂದು ರೈನ್ಕೋಟ್ ಕೂಡ ನನ್ನ ತಂಗಿ
ಮತ್ತು ಭಾವ ಇದನ್ನು ಡಿಸ್ಕಸ್ ಮಾಡಿದ್ರು. ಆಯಿತು, ಒಂದು ಅವ್ರಿಗೂ ಒಳ್ಳೆ ರೀತಿಯಲ್ಲಿ ಅನುಕೂಲ ಆಗೋದ್ರಿಂದ ಇಟ್ಕೊಳ್ಳಿ ಅಂತ ಹೇಳಿದ್ರೆ ನೋಡಿದೆ ಬೆಳಗ್ಗೆನೇ ಇಲ್ಲಿ ಆಫೀಸಲ್ಲೇ ಬಂದು ಇಟ್ಕೊಂಡಿದ್ದಾರೆ. ತುಂಬ ಖುಷಿ ಆಯಿತು. ನನಗೆಲ್ಲ ವಿಶ್ ಮಾಡಿದಂಥ ಎಲ್ಲ ಈ ವೇಳೆ ವಿತರಕರ ಒಕ್ಕೂಟದ ತಾಲೂಕು ಅಧ್ಯಕ್ಷ ಆರಾಧ್ಯ, ಕಾರ್ಯದರ್ಶಿ ಬಿಎನ್ ಗಣೇಶ್, ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಬಿಎಂ ಆನಂದ್, ಮಧು ನರಸಿಂಹಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು. ಲಯನ್ಸ್ ಫೆಲಿಕ್ಸ್ ಹಾಗೂ ಲಯನ್ಸ್ ಸಂಸ್ಥೆಯ ಸಹಯೋಗದೊಂದಿಗೆ ಶಾಲಾ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಗುತ್ತಿದೆ ಎಂದು ಲಯನ್ಸ್ ಸಂಸ್ಥೆಯ ಅಧ್ಯಕ್ಷೆ ರಶ್ಮಿ ಸೋಮಯ್ಯ ಹೇಳಿದರು. ಬೇಲೂರು ತಾಲೂಕು ಅರೆಹಳ್ಳಿಯ ಕೇಶವನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಿ ಮಾತನಾಡಿದ ಅವರು, ಸರ್ಕಾರಿ ಶಾಲಾ ಮಕ್ಕಳು ಎಲ್ಲಾ ರಂಗಗಳಲ್ಲೂ ಮುಂದೆ ಬರಬೇಕು. ಸರ್ಕಾರ ಒದಗಿಸುತ್ತಿರುವ ಎಲ್ಲಾ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಂಡು ಉತ್ತಮ ಪ್ರಗತಿ ಸಾಧಿಸಬೇಕು ಎಂದರು. ಹಾಗಾಗಿ ಇವತ್ತು ನೋಟ್ಬುಕ್ ಪೆನ್ ಪೆನ್ಸಿಲ್ಗಳನ್ನು ಇಲ್ಲಿ ವಿತರಿಸೋಣ ಅಂತ ಬಂದಿದ್ದೀವಿ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನಮಗೆ ಸ್ಪಾನ್ಸರ್ ಮಾಡಿದಾರಂತ ನಮ್ಮ ಲಯನ್ ಫೆಲಿಕ್ಸ್ ಅಣ್ಣರ್ ಅವರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಈ ಕಾರ್ಯಕ್ರಮದಲ್ಲಿ. ಹಾಗೆ ಮಕ್ಕಳು ನೀವೆಲ್ಲ ಚೆನ್ನಾಗಿ ಓದಿ ಮುಂದಕ್ಕೆ ಒಳ್ಳೆ ಹೆಸರನ್ನು ತಗೋಬೇಕು. ಈಗ ನಾವು ನೋಡ್ತಿದ್ದೀವಿ, ಸರ್ಕಾರಿ ಶಾಲೆ ಮಕ್ಕಳೇ ತುಂಬಾ ಮುಂದಕ್ಕೆ ಹೋಗ್ತಿದ್ದಾರೆ. ತುಂಬಾ ಗೌರ್ಮೆಂಟ್ ಕೆಲಸಗಳಲ್ಲಿ, ಸರ್ಕಾರಿ ಕೆಲಸಗಳಿಗೆಲ್ಲ ಸೇರ್ಕೊಳ್ಳೋದು, ಎಲ್ಲರಿಗೂ ತುಂಬಾ ಅವಕಾಶಗಳು ಇವಾಗ ಮುಂದೆ ನಿಮಗೆ ಬರ್ತಾ ಇರುತ್ತೆ. ನೀವು ಚೆನ್ನಾಗಿ ಓದಿ, ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿಬಿಟ್ಟು ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ. ಮುಂದೇನು ಕೂಡ ನಮಗೆ ಇನ್ನಷ್ಟು ನಿಮಗೆ ಸಹಾಯ ಮಾಡುವಂಥ ಅವಕಾಶಗಳು ನಮಗೂ ಸಿಗಲಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಈ ವೇಳೆ ಶಾಲೆಯ ಮುಖ್ಯ ಶಿಕ್ಷಕ ಕಾಂತರಾಜು, ವಲಯಾಧ್ಯಕ್ಷ ಚಾಮರಾಜ್, ಕೋಶಾಧಿಕಾರಿ ಸೌಜನ್ಯ, ರವಿ ಸೋಮಯ್ಯ, ರಮೇಶ್, ಲಕ್ಷ್ಮಣ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಸಹೋದರತ್ವದ ಬಾಂಧವ್ಯ ಬೆಳೆಸುವುದು ಉತ್ತಮ ಎಂದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಕುಸುಮ ಬಾಲಕೃಷ್ಣ ತಿಳಿಸಿದರು. ಚನ್ನರಾಯಪಟ್ಟಣದ ಕಾಳಿಕಾಂಬ ರಸ್ತೆಯಲ್ಲಿರುವ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಇನ್ನರ್ವಿಲ್ ಹಾಗೂ ಕಲಾ ಪರಿವಾರ ಮಹಿಳೆಯರಿಂದ ನಡೆದ ರಕ್ಷಾಬಂಧನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರಕ್ಷಾಬಂಧನ ಆಚರಿಸುವುದರಿಂದ ಸಹೋದರತ್ವ ಬಾಂಧವ್ಯ ಬೆಳೆಸುವುದು ಉತ್ತಮವಾಗಿದೆ. ಒಂದು ಸಹೋದರತ್ವ ಬೆಳೆಸುವುದು ಬಹುಮುಖ್ಯ. ಏಕೆಂದರೆ ಅಣ್ಣ, ಅಕ್ಕ, ತಮ್ಮ ಇವರ ಬಾಂಧವ್ಯ ಉಳಿಸಿಕೊಳ್ಳಲು ಇಂತಹ ರಕ್ಷಾಬಂಧನ ಕಾರ್ಯಕ್ರಮಗಳು ಮುಖ್ಯವಾಗಿದೆ ಎಂದರು. ಕಲಾ ಪರಿವಾರ ಮತ್ತು ಇನ್ನರ್ವಿಲ್ ಕ್ಲಬ್ ಎರಡು ಜೊತೆಗೇನೆ ಓಡ್ತಾ ಇದೆ. ಯಾವುದೇ ಒಂದು ಕಾರ್ಯಕ್ರಮ ಮಾಡೋದನ್ನು ಕೂಡ ಈಗ ಸವಿಸ್ತಾರವಾಗಿ ನಮ್ಮ ಸುಶೀಲಕ್ಕ ಅವರು ಕೂಡ ಹೇಳಿದ್ದಾರೆ. ಏಕೆಂದರೆ ಬಹುಶಃ ಅವತ್ತು August 15 ನಡೆದಂತಹ ಒಂದು ದಿನದ ನಮಗೆ ಆ ಒಂದು ಕಾರ್ಯಕ್ರಮ ಬಹುಶಃ ನಮಗೆ ನಮ್ಮ ಕಲಾ ಪರಿವಾರಕ್ಕೆ ನಮಗೆ ಸುವರ್ಣಾಕ್ಷರದಲ್ಲಿ ಬರ್ಕೊಂಡಂಥ ದಿನ ಅಂತ ಬಹುಶಃ ನಾವೆಲ್ಲರೂ ಕೂಡ ನೀವೆಲ್ಲರೂ ಕೂಡ ಅವತ್ತು ಆ ಒಂದು ಮೀಟಿಂಗ್ನಲ್ಲಿ ಮಾನ್ಯ ಶಾಸಕರು ಮತ್ತು ನಮ್ಮ ಏನು ಒಂದು ಸಂಘ ಇದೆಯಲ್ಲ, ರಾಷ್ಟ್ರೀಯ ಹಬ್ಬಗಳ ಒಂದು ಸಂಘದ ಅವರು ನಮಗೊಂದು ಅವಕಾಶ ಮಾಡಿಕೊಟ್ರು. ನಿಜವಾಗ್ಲೂ ಕೂಡ ಅವ್ರಿಗೆ ನಾನೀ ಒಂದು ಮುಖೇನ ಅವ್ರಿಗೆ ಧನ್ಯವಾದಗಳನ್ನು ಕೂಡ ತಿಳಿಸ್ತೇನೆ. ಜೊತೆಗೆ ನಮ್ಮೆಲ್ಲರನ್ನೂ ಕೂಡ ಒಗ್ಗೂಡ್ಕೊಂಡು, ಕಲಾ ಪರಿವಾರದ ಎಲ್ಲ ಸದಸ್ಯರನ್ನ ಒಗ್ಗೂಡ್ಕೊಂಡು ನಮ್ಮ ರಮ್ಯಾ ಸೂರಜ್ ಅವರು ನಿಜವಾಗ್ಲೂ ಕೂಡ ಅವರ ಆನ್ಲೈನ್, ಅವಳಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ರೂ ಕೂಡ ಆನ್ಲೈನ್ ನಮಗೆ ಕ್ಲಾಸನ್ನು ತಗೊಂಡು ನಮಗೆ ಪಠಣೆಯನ್ನು ಕೂಡ ಮಾಡಿಸ್ಕೊಟ್ಟಿದ್ದು ನಿಜವಾಗ್ಲೂ ಕೂಡ ಹೆಮ್ಮೆ. ಅದರಲ್ಲೂ ಕೂಡ ನಮ್ಮ ಲೇಡೀಸ್ ನಿಜವಾಗ್ಲೂ ಕೂಡ ಅಷ್ಟು ಬೇಗ ಅಷ್ಟು ಚೆನ್ನಾಗಿ ಕಲ್ತ್ಕೊಂಡಿದ್ದಂತೂ ಇನ್ನೂ ಕೂಡ ಹೆಮ್ಮೆ. ಜೊತೆಗೆ ನಾವೆಲ್ಲ ಅವತ್ತು ನಾಗೇಶ್ವರ ಎಲ್ಲ ನಾವು ಮರೆತುಬಿಟ್ಟಿದ್ದೀವಿ ಆಂಟಿರು ಅಂತ ಎಲ್ಲ ಮಕ್ಕಳಾಗ್ಬಿಟ್ಟಿದ್ವಿ ನಿಜವಾಗ್ಲೂ. ಯಾಕೆಂದ್ರೆ ನಮ್ದು ಪೆರೇಡ್ ಮಾಡ್ತಿದ್ದಿದ್ದು, ನಾವು ಮಾರ್ಚ್ ಪಾಸ್ಟ್ ಮಾಡ್ತಿದ್ದು, ನಾವು ಬ್ಯಾಂಡ್ ಬಾರಿಸಿದ್ದು. ನಾನು ಬ್ಯಾಂಡ್ 8ನೇ ಕ್ಲಾಸಲ್ಲಿ ನಾನು ಬಂದಿದ್ದು ಮಿಡ್ಲ್ ಸ್ಕೂಲಲ್ಲಿ ಬ್ಯಾಂಡ್ ಬಾರಿಸ್ಕೊಂಡು. ಅದೆಲ್ಲ ನಿಜವಾಗ್ಲೂ ನಮ್ಗೆ ಎಷ್ಟು ಮರುಕಳಿಸ್ತು ಅಂತಂದ್ರೆ ಅಷ್ಟೇ. ಯಾಕೆಂತಂದ್ರೆ ಹುಟ್ಟು ಆಕಸ್ಮಿಕ, ಸಾವು ಖಚಿತ. ಹುಟ್ಟಿನ ಸಾವಿನ ಮಧ್ಯೆ ನಾವು ಯಾವ ರೀತಿಯಾಗಿ ಬದುಕ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟು. ಅದರಿಂದ ಈ ಥರ ಎಲ್ಲರೂ ಕೂಡ ಖುಷಿಯಾಗಿ ಇರೋಣ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ. ಯಾಕೆಂದ್ರೆ ಇವತ್ತು ವಿವಿಧೆಡೆ ರಕ್ಷಾಬಂಧನ ಆಚರಣೆಗಳನ್ನ ರಾಜ್ಯಾದ್ಯಂತ ಮಾಡ್ತಾರೆ. ಆದ್ರೆ ಏನ್ ಮಾಡಿದ್ರು ಕೂಡ ಅದಕ್ಕೆ ಅರ್ಥ ಒಂದೇ ಬರೋದು, ಗೌರವ, ನಂಬಿಕೆ ಮತ್ತು ಪ್ರೀತಿಯ ಬಾಂಧವ್ಯ ಅನ್ನುವಂಥದ್ದು ನಮ್ಮ ನಡುವೆ ಯಾವಾಗಲೂ ಕೂಡ ಇರಲಿ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ನಮ್ಮ ತಾಲೂಕಿನ ಪತ್ರಕರ್ತರ ಬಗ್ಗೆ ಹೇಳಬೇಕು ಅಂತಂದರೆ ನಿಜವಾಗ್ಲೂ ಕೂಡ ತುಂಬ ಈ ನಮ್ಮ ತಾಲೂಕಿನ ಸರ್ವಾಂಗೀಣ ಇವತ್ತು ಯಾವುದೇ ಒಂದು ಕಾರ್ಯಕ್ರಮಗಳನ್ನ ಮಾಡಲಿ, ಮತ್ತೊಂದು ಮಾಡಲಿ, ಏನೇ ವ್ಯತ್ಯಾಸಗಳಿದ್ರೂ ಕೂಡ ನಮ್ಮ ಗಮನಕ್ಕೂ ಕೂಡ ಕೊಡ್ತಾರೆ. ಅದೊಂದು ನಮಗೆ ಹೆಮ್ಮೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವುದೇ ಕಾರ್ಯಕ್ರಮ ಆಗಲಿ ಈ ರೀತಿಯಾಗಿ ಮಾಡಬೇಕು ಅನ್ನುವಂಥದ್ದು. ಜೊತೆಗೆ ಏನೇ ಇದ್ರೂ ಕೂಡ ನಮಗೆ ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಸಿದ್ದರಾಜು, ಇನ್ನರ್ವಿಲ್ ಮಹಿಳಾ ಸಂಘದ ಅಧ್ಯಕ್ಷೆ ನೇತ್ರಾ ನವೀನ್, ಪದಾಧಿಕಾರಿಗಳಾದ ತಾರಾ ಸೇರಿದಂತೆ ಇತರರು ಹಾಜರಿದ್ದರು. ಹೊಗೆಸೊಪ್ಪು ಉತ್ಪಾದಿಸದೆ, ಬ್ಯಾರೆಲ್ ಮನೆಯೂ ಇಲ್ಲದೆ ಶಾಸಕರು ನಿಯಮ ಬಾಹಿರವಾಗಿ ತಂಬಾಕು ಮಾರುಕಟ್ಟೆಯ ಪರವಾನಗಿ ಹೊಂದಿ ಅಕ್ರಮವಾಗಿ ಸರ್ಕಾರಿ ಸವಲತ್ತುಗಳನ್ನು ಪಡೆದು ಅಧಿಕಾರ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಎಚ್.ಪಿ. ಶ್ರೀಧರ್ ಗೌಡ ಆರೋಪಿಸಿದರು. ಅರ್ಕಲಗೂಡಿನಲ್ಲಿ ಸೋಮವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು,
ತಂಬಾಕು ಬೆಳೆಯುವ ರೈತರಿಗೆ ಹೊಗೆಸೊಪ್ಪು ಮಾರಾಟ ಮಾಡಲು ನಿಯಮಾನುಸಾರ ಪರವಾನಗಿ ನೀಡಲಾಗುತ್ತದೆ. ಆದರೆ ಶಾಸಕರು ಹೊಗೆಸೊಪ್ಪನ್ನು ಬೆಳೆಯುತ್ತಿಲ್ಲ, ಬ್ಯಾರೆಲ್ ಮನೆಯೂ ಇಲ್ಲ. ಇವರಿಗೆ ಕೊಣನೂರು ಹೋಬಳಿ ಹೊನಗನಹಳ್ಳಿ ಗ್ರಾಮದಲ್ಲಿ ಪರವಾನಗಿ ವಿತರಿಸಲಾಗಿದೆ. ಪರವಾನಗಿ ಹೆಸರಿನಲ್ಲಿ ಮಂಡಳಿಯಲ್ಲೂ ಸಹ ಅಧಿಕಾರ ಪಡೆದು ದುರುಪಯೋಗ ಪಡಿಸಿದ್ದಾರೆ. ಬ್ಯಾರೆಲ್ ಮನೆ ಇಲ್ಲದೆ ತಂಬಾಕು ಉತ್ಪಾದಿಸದೆ ಪರವಾನಗಿ ಹೊಂದುವುದು ಅಪರಾಧ. ಆದರೆ ಇಲ್ಲಿ ರೈತರಿಗೊಂದು ನಿಯಮವಾದರೆ ಶಾಸಕರಿಗೆ ಅದು ಅನ್ವಯಿಸುತ್ತಿಲ್ಲ ಎಂದು ಆರೋಪಿಸಿ ಶಾಸಕರು ಹೊಂದಿರುವ ಪರವಾನಗಿ ಚೀಟಿ ಪ್ರದರ್ಶಿಸಿದರು. ತಾಲೂಕಿನ ಅಭಿವೃದ್ಧಿ ಕುರಿತು ಪ್ರಶ್ನಿಸಿದರೆ ನನ್ನ ವೈಯಕ್ತಿಕ ಬದುಕಿನ ಕುರಿತು ಕುಟುಂಬಕ್ಕೆ ಕಳಂಕ ತರುವ ರೀತಿ ಸುಳ್ಳು ಆರೋಪಗಳನ್ನು ಮಾಡುವ ಮೂಲಕ ಶಾಸಕರು ಕೀಳುಮಟ್ಟದ ರಾಜಕೀಯ ಮೆರೆದಿದ್ದಾರೆ. ಇವರ ವೈಯಕ್ತಿಕ ಬದುಕಿನ ಕುರಿತು ಮಾತನಾಡಿಲ್ಲ, ಅಭಿವೃದ್ಧಿ ಕಾರ್ಯಗಳ ಕುರಿತು ಪ್ರಶ್ನಿಸಿದ್ದಕ್ಕೆ ವಿಚಲಿತಗೊಂಡ ಇವರು ನನ್ನ ವೈಯಕ್ತಿಕ ಬದುಕಿನ ಕುರಿತು ಸುಳ್ಳು ಆರೋಪಗಳನ್ನು ಮಾಡುವ ಮೂಲಕ ನನ್ನ ತೇಜೋವಧಿಗೆ ಪ್ರಯತ್ನಿಸುತ್ತಿರುವುದು ಹಿರಿಯ ರಾಜಕಾರಣಿಯಾದ ಇವರಿಗೆ ಶೋಭೆ ತರುವ ಕಾರ್ಯವಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಮಾಡಿದ್ರು ಅದನ್ನೇ ಮಾಡಿ ಅಂತ ಹೇಳಿ ಬೇರೆಯವರಿಗೆ ಏನಾದ್ರು ಸಲಹೆ ಕೊಡ್ತಾರೋ ಗೊತ್ತಿಲ್ಲ. ಇವರು ಎಲ್ಲೊಂದು ಅದೇ ಮಾಡ್ಕೊಂಡು ಬಂದಿರೋದು, ಅದರಲ್ಲಿ ಅದೇ ಮಾತುಬೇಡ. ಒಬ್ಬೊಬ್ಬರದು ಈಗ ಕಾನೂನು ಬಾಹಿರವಾಗಿ ಅದು ಲೈಸೆನ್ಸ್ ಇದೆ ಅನ್ನೋದು ಮುಂದಿನ ಹೋರಾಟ ಏನು? ಅದ್ರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಕರಿತೀನಿ, ತಮ್ಮನ್ನೇ ಕರೆದು ಮಾತಾಡ್ತೀನಿ. ಏನು ಇಲ್ಲ ದಾಖಲಾತಿ ಇದೆಯಲ್ಲ ಪಂಚಾಯತಿ ಇನ್ನೆಲ್ಲರೂ ಇದು ಇನ್ನೇನು ಯಾವ ಬೇರೆ ಗ್ರಾಮದಲ್ಲಿ ಇರುತ್ತಾ? ಅಲ್ಲೇ ಇರ್ಬೇಕಲ್ಲ, ಊರಲ್ಲೇ ಇರ್ಬೇಕಲ್ಲ. ಈಗ ಊರಿನ ಲೈಸೆನ್ಸ್ ಎಲ್ಲ ಊರ ಹೆಸರಿದೆ ಅಂದಮೇಲೆ ಆ ಊರಲ್ಲೇ ಮನೆ ಇರ್ಬೇಕು ತಾನೆ, ಬೇರೆ ಕಡೆ ಇದ್ರೆ ಇದೆಯಲ್ಲ ಪಂಚಾಯತಿನಲ್ಲಿ ಕೊಡ್ತಾರೆ ಯಾವುದೋ ಹೆಸರಲ್ಲಿ ಮನೆ ಇಲ್ಲ ಅಂತ. ತಹಸೀಲ್ದಾರ್ ಆಫೀಸಿಂದ RTC ನೋಡಿದ್ರೆ ಅಲ್ಲಿ ಮನೆ ಇಲ್ಲ. ಅಂದರೆ ಇವರು ಶಾಸಕರಾಗಲಿಕ್ಕೆ ಅಲ್ಲ, ರೈತರು ಮಾಡಿದ ಮೋಸ ಅಲ್ವಾ? ಏನ್ ಶಕಣ ಏನ್ ಬೇಕಾದ್ರೂ ಮಾಡ್ತಾರೆ ಅವರು, ಏನ್ ಬೇಕಾದ್ರೂ ಮಾಡಿದ್ದಾರೆ. ಇದಕ್ಕೆ ಸಾಕ್ಷಿ ಸಾಕ್ಷಿ ಕಣ್ಣಾಗಿಂದ ಬರ್ತವೆ. ಅದು ಮಾಡ್ಲಿ ಅಧಿಕಾರ ತಗೊಂಡ್ರಲ್ಲ, ಸರಿನಾ? ಅದು ಲೈಸೆನ್ಸ್ ಹೌದು, ದುರುಪಯೋಗ ಅಲ್ಲ ಅದು. ಶಾಸಕರ ಅಧಿಕಾರವನ್ನು ದುರುಪಯೋಗ ಪಡ್ಕೊಂಡು ಈ ಲೈಸೆನ್ಸ್ ಮಾಡಿಕೊಂಡು ಮನೆಯೇ ಇದ್ದಾನೆ ಇವತ್ತು ಡೈರೆಕ್ಟರ್ ಆಗ್ತಾರೆ ನ್ಯಾಷನಲ್. ಕೊಪ್ಪಳ ಜಿಲ್ಲಾ ಕುಕನೂರು ತಾಲೂಕಿನ ದ್ಯಾಂಪುರ ಗ್ರಾಮದ 7 ಕೋಟಿ ಶ್ರೀ ಚದಲಿಂಗೇಶ್ವರ ಅವರ 2ನೇ ವರ್ಷದ ಜಾತ್ರಾ ಮಹೋತ್ಸವ ಸೋಮವಾರ ಸಡಗರ ಸಂಭ್ರಮದಿಂದ ಜರುಗಿತು. ಈ ವೇಳೆ ರಾಜ್ಯ ಧಾರ್ಮಿಕ ಆಚರಣೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಚಂದಲಿಂಗಪ್ಪ ಭರಮಪ್ಪ ಮಾಲಗಿತ್ತಿ ಮಾತನಾಡಿ, ಧಾರ್ಮಿಕ ಆಚರಣೆಗಳಿಂದ ಮನಸ್ಸಿಗೆ ನೆಮ್ಮದಿ, ಶಾಂತಿ ದೊರೆಯುತ್ತದೆ. ಎಲ್ಲರೂ ಒಗ್ಗಟ್ಟಾಗಿರಲು, ಜೊತೆಗೆ ಲೋಕ ಕಲ್ಯಾಣಕ್ಕಾಗಿ ಇಂತಹ ಕಾರ್ಯಗಳು ಸದಾ ನಡೆಯುತ್ತಿರಬೇಕು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ದೂರಿಯಾದ ಜಾತ್ರಾ ಮಹೋತ್ಸವ ಇದಾಗಿದ್ದು, ಶಸ್ತ್ರ ಪವಾಡ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳು ಹಾಗೂ ದೇವರಿಗೆ ವಿವಿಧ ಅಭಿಷೇಕ, ಪೂಜಾ ಕಾರ್ಯ ನೆರವೇರಿದವು ಎಂದು ತಿಳಿಸಿದರು. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ದ್ಯಾಂಪುರ ಗ್ರಾಮದ ಶ್ರೀ 7 ಕೋಟಿ ಚಂದಾಲಿಂಗೇಶ್ವರ ಜಾತ್ರೆ ಮಹೋತ್ಸವ 2ನೇ ವರ್ಷದ ಅಂಗವಾಗಿ ನಿನ್ನೆ ಕಾರ್ಯಕ್ರಮ 18/8/2025 ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಆದರೆ ಊರಲ್ಲಿ ಮೆರವಣಿಗೆ ಮತ್ತು ವಾಪಸ್ ಬಂದ ಮೇಲೆ ಶಿವರಕಟ್ಟೆ ಹತ್ರ ಶಸ್ತ್ರ ಪವಾಡ, ಆಮೇಲೆ ಕಾರ್ಯಕ್ರಮ ಅನ್ನಪ್ರಸಾದ, ಬಂದ ಭಕ್ತಾದಿಗಳು ಅಲ್ಲಿಂದ 35 ಮಂದಿ ಬರುವರು ಅದೆಲ್ಲರನ್ನು ಕರೆಸಿ ನಾವು ಕಾರ್ಯಕ್ರಮವನ್ನು ನಿರ್ವಹಿಸಿವಿ. ಪ್ರತಿ ವರ್ಷವೂ ಮಾಡಬೇಕಂತ ಒಂದು ನಾವು ಮಾಡ್ತಾಯಿದ್ದೇವೆ. ಆದರೆ ಈಗ 18/8/2000 ಈ ಸಂದರ್ಭದಲ್ಲಿ ಊರಿನ ಪ್ರಮುಖರಾದ ದೇವಪ್ಪ ದೇವರಮನಿ, ಚಂದಪ್ಪ ತಗ್ಗಿನಮನಿ, ಶಿವು ದೋಣಿ, ಪ್ರೇಮರಾಜ್ ಮಾಲಗಿತ್ತಿ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಕಲಬುರಗಿಯಲ್ಲಿರುವ ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಯಮಿತ ಕಚೇರಿಗೆ ಲೋಕಾಯುಕ್ತ ಅಧಿಕಾರಿಗಳು ಇಂದು ದಿಢೀರ್ ಭೇಟಿ ನೀಡಿ ಇಂಜಿನಿಯರ್ಗಳಿಗೆ ಶಾಕ್ ನೀಡಿದ್ದಾರೆ. ಲೋಕಾಯುಕ್ತ ಎಸ್ಪಿ ಸಿದ್ದರಾಜು ನೇತೃತ್ವದ 5 ತಂಡಗಳು ಕೆಆರ್ಐಡಿಎಲ್ನ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರ ಕಾರ್ಯಾಲಯಕ್ಕೆ ಭೇಟಿ ನೀಡಿ ದಾಖಲೆಗಳ ಪರಿಶೀಲನೆ ನಡೆಸಿದ್ದು, ಕಲಬುರಗಿ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿನ ಅಭಿವೃದ್ಧಿ ಕಾಮಗಾರಿಗಳ ಪ್ರಗತಿಯ ದಾಖಲೆಗಳನ್ನು ಲೋಕಾಧಿಕಾರಿಗಳ ತಂಡ ಪರಿಶೀಲನೆ ನಡೆಸುತ್ತಿದೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಎಸ್ಸಿ ಒಳ ಮೀಸಲಾತಿ ಜಾರಿಗೆ ವಿಶೇಷ ಸಭೆ ನಡೆಸಬೇಕು. 101 ಜಾತಿಗಳಿಗೂ ನ್ಯಾಯ ಒದಗಿಸುವ ಕೆಲಸ ಸಿಎಂ ಮಾಡಬೇಕು. ಶಾಸಕ ಬಿವೈ ವಿಜಯೇಂದ್ರ ಆಗ್ರಹ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಕೇಸ್, ನಟ ದರ್ಶನ್ ಸೆಲ್ನಲ್ಲೇ ವಾಕಿಂಗ್, ತೆಳುವಾದ ಬೆಡ್ ಮೇಲೆ ಸ್ಲೀಪಿಂಗ್. ರಾಜಾತಿಥ್ಯ ಇಲ್ಲದೆ ಡಿ ಗ್ಯಾಂಗ್ ಫುಲ್ ಸೈಲೆಂಟ್. ಕಸ್ಕೆ ಬೈಲ್ ಬಳಿಯ ತೋಟದಲ್ಲಿ ಪ್ರತ್ಯಕ್ಷವಾಯಿತು ಕಾಡಾನೆಗಳ ಹಿಂಡು. ಬೇಲೂರು ರೇಂಜ್ಗೆ ಈ ಗುಂಪಿನ ಕಾಡಾನೆಗಳು ಬರುವ ಸಂಭವ. ಗ್ರಾಮದ ನಿವಾಸಿಗಳಲ್ಲಿ ಹೆಚ್ಚಾಯಿತು ಮತ್ತಷ್ಟು ಆತಂಕ.
ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.